ಎಸ್, ಎಲ್ಲರಿಗೂ ನಮಸ್ಕಾರ. ಸೊ ಇಂಗ್ಲೀಷ್ ಗ್ರಾಮರ್ ರೂಲ್ಸಲ್ಲಿ 100 ರೂಲ್ಸ್ ಇದೆ ಅಂತ ಹೇಳಿದ್ದೆ ನಾನು. ಸೊ ಆ್ಯಸ್ ಆಫ್ ನಾವು ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 4 ಮತ್ತು ರೂಲ್ ನಂಬರ್ 5 ಮುಗಿಸಿದ್ದೇವೆ. ಸೊ ಇವತ್ತು ರೂಲ್ ನಂಬರ್ 6ಇಂದ ಕಂಟಿನ್ಯೂ ಮಾಡೋಣ. ಓಕೆ, ಸೊ ರೂಲ್ ನಂಬರ್ 6. ಸೊ ಇದು ಸಹ ಏನಿದೆ, ಇದು ಸಹ ನಾನು ಟ್ರಿಬಲ್ ಸ್ಟಾರ್ ಹಾಕಿದ್ದೀನಿ. ಸೊ ಟ್ರಿಬಲ್ ಸ್ಟಾರ್ ಅಂದರೆ ಅರ್ಥ ಏನು, ಇದು ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಈ ರೂಲ್ಸ್ಗಳು ನೀವು KPSC ಗ್ರೂಪ್ ಸಿ ಎಕ್ಸಾಮ್ಸ್ ಬರೀರಿ, PDO ಬರೀರಿ, ವಿಲೇಜ್ ಅಕೌಂಟೆಂಟ್, SSCಯಲ್ಲಿ ಯಾವುದೇ ಎಕ್ಸಾಮ್ ಬರೀರಿ, GD, MTS, CGL, CHSL. ಸೊ ಬ್ಯಾಂಕಲ್ಲಿ ಸಹ ಯಾವುದೇ ಎಕ್ಸಾಮ್ ಬರೀರಿ, IBPS ಕ್ಲರ್ಕ್, PO, SBI ಕ್ಲರ್ಕ್, RRB, RBI. ಸೊ ನೀವು ಯಾವುದೇ ಎಕ್ಸಾಮ್ಸ್ನ ಬರೆದ್ರು ಸೊ ಈ ರೂಲ್ ಪ್ರತಿ ಎಕ್ಸಾಮ್ಸಲ್ಲೂ ಏನಿದೆ ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನೀವು ನನಗೆ ಎನ್ಕರೇಜ್ಮೆಂಟ್ ಆಗಬೇಕಂದ್ರೆ ದಯವಿಟ್ಟು ನೀವು ಲೈಕ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೊಂದು ಲೈಕು ನನಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ರೂಲ್ ನಂಬರ್ 6ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಮತ್ತು ಯಾರು ರೂಲ್ ನಂಬರ್ ಹಳೆ ರೂಲ್ಸ್ಗಳನ್ನು ನೋಡ್ಕೊಂಡಿಲ್ಲ, ಫಸ್ಟ್ ಹೋಗೆಲ್ಲ ಹಳೆ ರೂಲ್ಸ್ಗಳನ್ನ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಯಾಕಂದರೆ ಇದು ಅಂದರೆ ಸೀರಿಯಲ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ರ್ಯಾಂಡಮ್ ಆಗಿ ನೋಡಬೇಡಿ. ಮತ್ತು ಒಂದು ನೋಟ್ಸ್ ತೊಗೊಂಡು ನೀಟಾಗಿ ರೂಲ್ಸನ್ನು ಬರಿತಾ ಹೋಗಿ. ಓಕೆ, ಎಸ್, ರೂಲ್ ನಂಬರ್ 6 ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಇದು ಇಂಗ್ಲೀಷಲ್ಲಿ. ರೂಲ್ ನಂಬರ್ 6 ಏನಿದೆ ಅಂದರೆ, ಒನ್ ಆಫ್ ಆದ ಮೇಲೆ ನೋಡಿರಿ, ಒನ್ ಆಫ್ ಆದ ಮೇಲೆ ನೌನ್ ಪ್ರನೌನ್ ಬಂದರೆ ಅದು ಬಹುವಚನದಲ್ಲೇ ಇರಬೇಕು. ನೋಡಿರಿ, ಒನ್ ಆಫ್ ಆದಮೇಲೆ ಏನು ಬರಬೇಕು, ಯಾವಾಗಲೂ ಒನ್ ಆಫ್ ಆದಮೇಲೆ ಪ್ಲೂರಲ್ಲೇ ಇರಬೇಕು. ನೋಡಿರಿ, ಒನ್ ಆಫ್ ಆದಮೇಲೆ ಏನು ಬರಬೇಕು, ಒನ್ ಆಫ್ ಆದಮೇಲೆ ಬಹುವಚನ ಬರಬೇಕು. ಇಷ್ಟೇ ಮುಗಿದಾಯ್ತು ರೂಲ್. ಸೊ ಇಂಗ್ಲೀಷಲ್ಲಿ ಏನಂತಾರೆ ಇದಕ್ಕೆ, ಒನ್ ಆಫ್ ಈಸ್ ಫಾಲೋಡ್ ಬೈ ಪ್ಲೂರಲ್ ನೌನ್ ಆರ್ ಪ್ರನೌನ್. ಕನ್ನಡದಲ್ಲಿ ಏನಂತಾರೆ, ಒನ್ ಆಫ್ ಆದ ಮೇಲೆ ನೌನ್ ಪ್ರನೌನ್ ಬಂದರೆ ಅದು ಬಹುವಚನದಲ್ಲೇ ಇರಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೀಟಾಗಿ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಇದ್ರ ಮೇಲೆ ಬಂದಂಥ ಎಲ್ಲ ಕ್ವಶನ್ಸ್ ತೊಗೊಂಡಿದ್ದೀನಿ ನಾನು. PDO ಕ್ವಶನ್ ತೊಗೊಂಡಿದ್ದೀನಿ, KPSC ಗ್ರೂಪ್ ಸಿ ತೊಗೊಂಡಿದ್ದೀನಿ, FDA ಕ್ವಶನ್ ತೊಗೊಂಡಿದ್ದೀನಿ, ಬ್ಯಾಂಕ್ ಕ್ಲರ್ಕ್, ಬ್ಯಾಂಕ್ PO ಕ್ವಶನ್ನು ತೊಗೊಂಡಿದ್ದೀನಿ, ಮತ್ತು SSC, MTS, SSC, GD ಮೇಲೆ ಬಂದಂಥ ಪ್ರಶ್ನೆಗಳನ್ನು ಸಹ ನಾನು ತೊಗೊಂಡಿದ್ದೀನಿ. ಓಕೆ, ಎಸ್, ಸೊ ಫಸ್ಟ್ ಕ್ವಶನ್. ಸೊ ಇದು PDO ಎಕ್ಸಾಮಲ್ಲಿ ಕೇಳಿದ್ರು. ಸೊ ಇವಾಗ PDO ಕಾಲ್ ಫಾರ್ಮ್ ಇದೆ, ಹೆಂಗಾದರೂ ನಿಮಗೆ ಆಯಿತಾ. ಸೊ ಲಾಸ್ಟ್ ಟೈಮ್ ಅಂದರೆ 2017ರಲ್ಲಿ ಏನು PDO ಕಾಲ್ ಆಗಿತ್ತಲ್ಲ, ಸೊ PDO ಕಾಲ್ ಆದಾಗ ಈ ಒನ್ ಆಫ್ ಮೇಲೇ ಒಂದು ಕ್ವಶನ್ ಕೇಳಿದರು. ಓಕೆ, ಏನು ಕೇಳಿದ್ರು ಅಂದರೆ ಅವರು, ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ ಹಾನೆಸ್ಟ್ ಅಂತ ಕೇಳಿದರು. ರೂಲ್ ಏನಿದೆ, ಒನ್ ಆಫ್ ಆದ ಮೇಲೆ ನೌನ್ ಪ್ರನೌನ್ ಬಂದರೆ, ಒನ್ ಆಫ್ ಆದ ಮೇಲೆ ನೌನ್ ಪ್ರನೌನ್ ಬಂದರೆ ಅದು ಎದರಲ್ಲಿರಬೇಕು, ಅದು ಬಹುವಚನದಲ್ಲಿರಬೇಕು. ಇಲ್ಲಿ ನಮಗೆ ಈಗ ಒಂದು ಬಹುವಚನ ಬೇಕಾಗಿದೆ, ಒಂದು ಪ್ಲೂರಲ್ ಬೇಕು. ನಮಗೇನು ಬೇಕು, ಇಲ್ಲೊಂದು ಪ್ಲೂರಲ್ ಬೇಕು. ಪ್ಲೂರಲ್ ಅಂದ್ರೆ ಏನು, ಒಂದು ಬಹುವಚನ ಬೇಕು. ಬಹುವಚನ ಎಲ್ಲಿದೆ ನೋಡಿ, ಇಲ್ಲಿ ಪ್ರಿನ್ಸಿಪಾಲ್ ಅಂದರೆ ಇದು ಏಕವಚನ, ಪ್ರಿನ್ಸಿಪಲ್ ಅಂದ್ರೂ ಏಕವಚನ, ಪ್ರಿನ್ಸಿಪಲ್ಡ್ ಅಂದರೆ ಇದು ವರ್ಬದ 3ನೇ ಫಾರ್ಮ. ಓಕೆ, ಸೊ ಇಲ್ಲಿದೆ. ಸೊ ಬಹುವಚನ ಎಲ್ಲಿದೆ, ಇಲ್ಲಿ ಬಹುವಚನ ಇದೆ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ, ಒನ್ ಆಫ್ ಮೈ ಪ್ರಿನ್ಸಿಪಲ್ಸ್ ಈಸ್ ಟು ಬಿ ಹಾನೆಸ್ಟ್. ಓಕೆ, ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ, ನಿಮ್ಮ ಎಕ್ಸಾಮಲ್ಲಿ ಆನ್ಸರ್ ಏನಂತ ಟಿಕ್ ಮಾಡಬೇಕು, ನೀವು ಆನ್ಸರ್ C ಅಂತ ಟಿಕ್ ಮಾಡಬೇಕು. ಯಾಕೆ, ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು. ಒನ್ ಆಫ್ ಈಸ್ ಫಾಲೋಡ್ ಬೈ ಪ್ಲೂರಲ್. ಸೊ ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಅದಕ್ಕೆ ಆನ್ಸರು ಪ್ರಿನ್ಸಿಪಲ್ಸ್ ಅಂತ ಆಗುತ್ತೆ. ಓಕೆ, ಎಸ್. ಓಕೆ, ಅದೇ ರೀತಿ ನಾವು ಬೇರೆ ಕ್ವಶನ್ ನೋಡೋಣ ಈಗ. ಹಾಂ, ಸೊ ಈ ಪ್ರಶ್ನೆಯನ್ನು ನಮ್ಮ ಕರ್ನಾಟಕದಲ್ಲಿ KPSC ಗ್ರೂಪ್ ಸಿ ಎಕ್ಸಾಮ್ಸ್. ಓಕೆ, ಸೊ KPSC ಗ್ರೂಪ್ ಸಿ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ, KE ಅಂತ ಇದೆ, ಎಕ್ಸಾಮಿನೇಷನ್ ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ. ಸೊ ಇವರು ಯಾವ್ಯಾವ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ ಇಂಗ್ಲೀಷ್ ಇದ್ದೇ ಇದೆ, ಆಯಿತಾ. ಸೊ ಈಗ ಕರ್ನಾಟಕದಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಲಿ ಅಥವಾ PDO ಆಗಲಿ, ಸೊ ಎಲ್ಲ ಯಾರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ಕಂಡಕ್ಟ್ ಮಾಡುತ್ತೆ. ಇವ್ರದ್ದೆಲ್ಲ ಸೇಮ್ ಪ್ಯಾಟರ್ನ್ ಇದೆ. 35 ಮಾರ್ಕ್ಸ್ ಇಂಗ್ಲೀಷ್ ಕೇಳ್ತಾರೆ. ಈ 35 ಮಾರ್ಕ್ಸ್ ಇಂಗ್ಲೀಷಲ್ಲಿ ಗ್ರಾಮರ್ ಒಂದು 12 ಮಾರ್ಕ್ಸು, ವೊಕ್ಯಾಬ್ಯುಲರಿ ಒಂದು 10 ಮಾರ್ಕ್ಸು. ಓಕೆ, ಸೊ ರೀಡಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅದೊಂದು 13 ಮಾರ್ಕ್ಸ್. ಸೊ ಈ ಥರ ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಓಕೆ, ನಿಮ್ಮ ಗ್ರಾಮರಲ್ಲಿ 12 ಮಾರ್ಕ್ಸ್ ಬರಬೇಕಂದ್ರೆ ನೀವೊಂದು 100 ರೂಲ್ಸ್ನ, ನಾನು ಹೇಳೋ 100 ರೂಲ್ಸ್ನ ಬಯಾಟ್ ಮಾಡಿದರೆ ನಿಮಗೆ 12 ಔಟ್ ಆಫ್ 12 ತೊಗೋಬೋದು. ನೀವು ಗ್ರಾಮರ್ ಏನಾದರೂ ಎಕ್ಸ್ಪರ್ಟ್ ಆದರೆ ನಿಮಗೆ ಅದು RC ಭಾಗದಲ್ಲೂ ಸಹ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಷ್ಟೊಂದು ಅಡ್ವಾಂಟೇಜಸ್ ಇದೆ ನಿಮಗೆ, ಆಯಿತಾ. ಇವಾಗ ನೋಡಿ, ಎಲ್ಲ ಎಕ್ಸಾಮ್ಸ್ ಏನು ಕಾಲ್ ಫಾರ್ಮ್ ಆಗಿದೆಯಲ್ಲ, ಫಾರ್ ಎಕ್ಸಾಂಪಲ್ PDO ತೊಗೊಳ್ಳಿ, ವಿಲೇಜ್ ಅಕೌಂಟೆಂಟ್ ತೊಗೊಳ್ರಿ, KPSC ಗ್ರೂಪ್ ಸಿ ತೊಗೊಳ್ರಿ, SSC, MTS, GD, CPO, CHSL ತೊಗೊಳ್ರಿ, ಬ್ಯಾಂಕ್ ಎಕ್ಸಾಮ್ ತೊಗೊಳ್ಳಿ. ಸೊ ಈ ಎಲ್ಲ ಎಕ್ಸಾಮ್ಸ್ಗಳಿಗೂ ಮೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಂಗ್ಲೀಷೇ ಆಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿರಿ ನೀವು.
ಓಕೆ, ಸೊ ಎಲ್ಲರೂ ಈ ಇಂಗ್ಲೀಷಿಗೆ ನೋಡಿ ಪಿ ಡಿ ಒಗೆ 35 ಮಾರ್ಕ್ಸ್ ಇಂಗ್ಲೀಷ್ ಕೇಳ್ತಾರೆ. 35 ಮಾರ್ಕ್ಸ್ ವೇಟೇಜ್ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಇದೆಯಾ? ಇಲ್ಲ. ಆಯಿತಾ, ಫಾರ್ ಎಕ್ಸಾಂಪಲ್ ಕನ್ನಡಕ್ಕಿದೆ, ಕನ್ನಡಕ್ಕಿದ್ರು ನೀವು ಮ್ಯಾನೇಜ್ ಮಾಡ್ಕೋಬೋದು ಅದನ್ನು. ಬಟ್ ಇಂಗ್ಲೀಷಲ್ಲಿ ಯಾರು ಎಕ್ಸ್ಟ್ರಾ ತೊಗೋತಾರಲ್ಲ ಅವರೇ ವಿನ್ನರ್ ಹಾಕಾರೆ. ಓಕೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ನು. ನೋಡಿ ಕ್ವಶನ್ ಏನಿದೆ, ಒನ್ ಆಫ್ ಮೈ ಡ್ಯಾಶ್. ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು. ಎಲ್ಲಿದೆ ನೋಡಿರಿ ಬಹುವಚನ? ಕಜಿನು ಅಲ್ಲ, ಕಜಿನ್ ಬ್ರದರು ಅಲ್ಲ, ಕಜಿನ್ ಸಿಸ್ಟರು ಅಲ್ಲ, ಕಜಿನ್ಸ್. ಓಕೆ, ಸೊ ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು. ಬಹುವಚನ ಅಂದ್ರೆ ಏನಾಗುತ್ತೆ ನಿಮ್ಮ ಆನ್ಸರು? ನಿಮ್ಮ ಆನ್ಸರ್ ಎ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಆಗುತ್ತೆ. ಒನ್ ಆಫ್ ಆದ ಮೇಲೆ ಬಹುವಚನ ಬಳಸಬೇಕು. ಆಮೇಲೆ ಇಂಗ್ಲೀಷ್ ಭಾಷೆಯಲ್ಲಿ ಈ ಕಜಿನ್ ಬ್ರದರ್ ಮತ್ತು ಈ ಕಜಿನ್ ಸಿಸ್ಟರ್ ಅಂತ ಶಬ್ದಗಳೇ ಇಲ್ಲ ರೀ. ಇಂಗ್ಲೀಷಲ್ಲಿ ಏನು ಶಬ್ದ ಇದೆ? ಇಂಗ್ಲೀಷಲ್ಲಿ ಕಜಿನ್ ಅಂತ ಅಷ್ಟೇ ಶಬ್ದ ಇದೆ. ಓಕೆ, ಇದನ್ನು ಬೇಕಾದರೆ ನಾನು ಇನ್ನೊಂದ್ಸಲ ನಿಮಗೆ ಯಾವಾಗಾದ್ರೂ ಕ್ಲಾಸ್ ತೊಗೊಂಡಾಗ ಹೇಳಿರ್ತೀನಿ, ಬ್ಲಡ್ ರಿಲೇಷನ್ಸು. ಓಕೆ, ಸೊ ಅದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಚಾಪ್ಟರ್ ಇದೆ ಬ್ಲಡ್ ರಿಲೇಷನ್ ಅಂತೇಳಿ. ಅಲ್ಲಿ ಸ್ಟೂಡೆಂಟ್ಸ್ ತುಂಬ ಕ್ವಶನ್ಸ್ ರಾಂಗ್ ಮಾಡ್ತಾರೆ. ಸೊ ಅದನ್ನು ಅದು ಮೆಥಮೆಟಿಕ್ಸ್ ಸಂಬಂಧಪಟ್ಟ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ಸೊ ನಾನು ಮೆಂಟಲ್ ಎಬಿಲಿಟಿ ಹೇಳುವಾಗ ಅದನ್ನು ಹೇಳ್ತೀನಿ. ಓಕೆ, ಸೊ ಇಂಗ್ಲೀಷ್ಗೆ ಅವಶ್ಯಕತೆ ಇಲ್ಲ. ಇಂಗ್ಲೀಷಲ್ಲಿ ಏನು ಅರ್ಥ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಕಜಿನ್ ಬ್ರದರ್ ಅಥವಾ ಕಜಿನ್ ಸಿಸ್ಟರ್ ಅಂತ ಶಬ್ದಗಳಿಲ್ಲ. ಇಂಗ್ಲೀಷಲ್ಲಿ ಏನು ಶಬ್ದ ಇದೆ? ಇಂಗ್ಲೀಷಲ್ಲಿ ಬರೀ ಕಜಿನ್ ಅಂತ ಅಷ್ಟೇ ಶಬ್ದ ಇದೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಲಮ್ಡಾಗ್ ಮಿಲಿಯನಿಯರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ದ ವರ್ಲ್ಡ್. ಸ್ಲಮ್ಡಾಗ್ ಮಿಲಿಯನಿಯರ್ ಅನ್ನೋದು ನೋಡಿ, ಒನ್ ಆಫ್ ಆದ ಮೇಲೆ ಪ್ರನೌನ್ ಬಂದರೆ ನೋಡ್ರಿ, ಒನ್ ಆಫ್ ಆದ ಮೇಲೆ ಬೆಸ್ಟ್ ಅಂದರೆ ಇದು ಪ್ರನೌನ್ ಅಲ್ಲ ರೀ, ಕಣ್ಣಿಗೆ ಕಾಣುವಂಥದ್ದು ನೌನು. ನಾನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಹೇಳಿದ್ದೆ ನಿಮಗೆ, ಆಯಿತಾ. ಸೊ ಇಲ್ಲಿ ನೋಡಿರಿ, ಇದು ಮೂವಿ ಅಲ್ಲ, ಇದೇನಾಗಬೇಕು? ಇದು ಬಹುವಚನ ಆಗಬೇಕು. ಸೊ ಏನಾಗಬೇಕಾಗಿತ್ತು? ಇದು ಮೂವೀಸ್ ಅಂತ ಆಗಬೇಕು. ಓಕೆ, ಸೊ ಈ ಸೆಂಟೆನ್ಸಲ್ಲಿ ಎಲ್ಲಿ ತಪ್ಪಿದೆ ಅಂತ ಕೇಳಿದ್ದಾರೆ, ಎಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಸ್ಲಮ್ ಡಾಗ್ ಮಿಲಿಯನರಲ್ಲಿ ತಪ್ಪಿದೆಯಾ? ತಪ್ಪಿದರೆ 1 ಅಂತ ಟಿಕ್ ಮಾಡಬೇಕು. ಸ್ಲಮ್ ಡಾಗ್ ಮಿಲಿಯನರಲ್ಲಿ ಏನೂ ತಪ್ಪಿಲ್ಲ, ಇದು ಕರೆಕ್ಟ್ ಆಗಿದೆ, ಇದು ಆನ್ಸರ್ ಆಗಲ್ಲ. ಈಸ್ ಒನ್ ಆಫ್, ಸೊ ಇದರಲ್ಲೂ ಏನೂ ಮಿಸ್ಟೇಕ್ ಇಲ್ಲ, ಇದು ಕರೆಕ್ಟ್ ಆಗಿದೆ. ಓಕೆ, ಒನ್ ಆಫ್ ದ ಬೆಸ್ಟ್ ಮೂವಿ ಅಲ್ಲ, ಏನಾಗಬೇಕಾಗಿತ್ತು? ಇದು ಬೆಸ್ಟ್ ಮೂವೀಸ್ ಆಗಬೇಕಾಗಿತ್ತು. ಸೊ ಇಲ್ಲಿ ತಪ್ಪಿದೆ. ಎಲ್ಲಿ ತಪ್ಪಿದೆ? ಇಲ್ಲಿ ತಪ್ಪಿದೆ. ಅದಕ್ಕೆ ಏನಾಗುತ್ತೆ ನಿಮ್ಮ ಉತ್ತರ? ಓಕೆ, ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಆಗುತ್ತೆ. ಸೊ ಈ ಪ್ರಶ್ನೆಯೂ ಸಹ ನಾನು KPSC ಗ್ರೂಪ್ ಸಿ ಇಂದ ತೊಗೊಂಡಿದ್ದೀನಿ. ಸೊ KPSC ಗ್ರೂಪ್ ಸಿ ಎಕ್ಸಾಮ್ಸ್ ಕ್ವಶನ್ಸ್ ನಿಮಗೆ ವಿಲೇಜ್ ಅಕೌಂಟೆಂಟು ಮತ್ತು PDO ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಇದೇ ರೀತಿ. ಎಸ್, ಟ್ರೈ ಮಾಡಿ ನೋಡೋಣ. ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ. ಎಸ್, ನೋಡಿ. ಸೊ ಈ ಪ್ರಶ್ನೆಯನ್ನು ನಾನು SBI ಕ್ಲರ್ಕ್ 2022 ಎಕ್ಸಾಮಿಂದ ತೊಗೊಂಡಿದ್ದೀನಿ, ಆಯಿತಾ. ಸೊ ಬ್ಯಾಂಕಿಂಗಲ್ಲೂ ಸೇಮ್ ಕಾನ್ಸೆಪ್ಟ್ ಇರುತ್ತೆ. ಆದರೆ ಬ್ಯಾಂಕಿಂಗಲ್ಲಿ ಏನು ಮಾಡಿದ್ದಾರೆ ನೋಡಿ, ಕ್ವಶನನ್ನು ಇಲ್ಲೆಲ್ಲ ನೋಡಿ ಒಂದೇ ಲೈನ್ ಇರ್ತಾಯಿತ್ತು. ಕ್ವಶನ್ ಎಷ್ಟಿದೆ ಇಲ್ಲಿ? ಒಂದೇ ಲೈನ್ ಇರ್ತಾಯಿತ್ತು. ಬ್ಯಾಂಕಿಂಗಲ್ಲಿ ಏನು ಮಾಡಿದ್ದಾರೆ, ಅದನ್ನೇ 3 ಲೈನ್ ಮಾಡಿದ್ದಾರೆ. ಅಷ್ಟೇ ಡಿಫ್ರೆನ್ಸ್ ಇರೋದ್ರಿ. ನೋಡಿರಿ, ಏನೋ ಇಂದ್ರಪ್ರಸ್ಥ ವಾಸ್, ಇಲ್ಲೆಲ್ಲ ಬಿಟ್ಬಿಡಿ. ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು. ಒನ್ ಆಫ್ ದ 5 ಪ್ಲೇಸ್ ಅಲ್ಲ, ಇದೇನಾಗಬೇಕಾಗಿತ್ತು? 5 ಪ್ಲೇಸಸ್ ಆಗಬೇಕಾಗಿತ್ತು. ಯಾಕೆ? ಒನ್ ಆಫ್ ಆದ ಮೇಲೆ ಬಹುವಚನ ಬಳಸಬೇಕು. ಆಯಿತು, ಮುಗಿತು. ಮುಂದೆ ಇಲ್ಲೇ ಮಿಸ್ಟೇಕ್ ಸಿಕ್ತು, ನಿಮಗೆ ಓದುವಂಥ ಅವಶ್ಯಕತೆ ಇಲ್ಲ. ಸೊ ಅಂದರೆ ಮಿಸ್ಟೇಕ್ ಎಲ್ಲಿದೆ? ಇಂದ್ರಪ್ರಸ್ಥ ವಾಸ್ 1 ಅನ್ನೋ ಭಾಗದಲ್ಲಿ ಮಿಸ್ಟೇಕ್ ಇದ್ದರೆ ಎ ಟಿಕ್ ಮಾಡಬೇಕು. ಆಫ್ ದ 5 ಪ್ಲೇಸ್ ಡಿಮ್ಯಾಂಡೆಡ್ ಅನ್ನೋ ಭಾಗದಲ್ಲಿ ತಪ್ಪಿದರೆ ಬಿ ಅಂತ ಟಿಕ್ ಮಾಡಬೇಕು. ಸೊ ಆನ್ಸರ್ ಏನಾಗುತ್ತೆ ನಿಮ್ಮದು? ಆನ್ಸರ್ ಬಿ ಆಗುತ್ತೆ. ಯಾವ ಪಾರ್ಟಲ್ಲಿ ಮಿಸ್ಟೇಕ್ ಇದೆ? ಬಿ ಪಾರ್ಟಲ್ಲಿ ಮಿಸ್ಟೇಕ್ ಇತ್ತು. ಫಾರ್ ದ ಸೇಕ್ ಆಫ್ ಪೀಸ್ ಆ್ಯಂಡ್ ಅನ್ನೋ ಭಾಗದಲ್ಲಿ ಮಿಸ್ಟೇಕ್ ಇದ್ದರೆ ಸಿ ಹಾಕ್ತಿದ್ರಿ. ಟು ಅವರ್ಟ್ ಡಿಸ್ಟ್ರೋಸಿಯಸ್ ವಾರ್ ಭಾಗದಲ್ಲಿ ಮಿಸ್ಟೇಕ್ ಇದ್ದರೆ ಡಿ ಹಾಕ್ತಿದ್ರಿ. ಎಲ್ಲೂ ಮಿಸ್ಟೇಕ್ ಇಲ್ಲ ಅಂದರೆ ಇ ಅಂತ ಟಿಕ್ ಮಾಡ್ತಿದ್ರಿ. ಸೊ ಆಲ್ರೆಡಿ ನಮಗೆ ಈಗ ಮಿಸ್ಟೇಕ್ ಸಿಕ್ಕಿದೆ. ಸೊ ಆನ್ಸರ್ ಏನಾಗುತ್ತೆ? ಅದಕ್ಕೆ ಆನ್ಸರ್ ಬಿ ಆಗುತ್ತೆ. ಓಕೆ, ಸೊ ಇದು ಬ್ಯಾಂಕಿಂಗಲ್ಲೂ ಸೇಮ್ ಇರುತ್ತೆ, ಬಟ್ ಕ್ವಶನ್ ಸ್ವಲ್ಪ ಲೆಂದಿ ಮಾಡಿರೋ, ಸೊ ಅಂದರೆ ನಿಮಗೆ ಕನ್ಫ್ಯೂಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಎಸ್, ಏನಿದೆ ನೋಡಿ. ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್
ದ್ಯಾಟ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್. ಸೊ ಇದು ನಮ್ಮ ಕರ್ನಾಟಕದಲ್ಲಿ FDA ಎಕ್ಸಾಮ್ 2011 ಕೇಳಿದರು. ಓಕೆ, ಗಾಂಧೀಜಿ ವಾಸ್, ಇಲ್ಲೆಲ್ಲ ಬಿಟ್ಬಿಡಿ, ಇಲ್ಲಿಂದ ಸ್ಟಾರ್ಟ್ ಆದ ರೂಲ್. ಒನ್ ಆಫ್ ಆದ ಮೇಲೆ ಗ್ರೇಟೆಸ್ಟ್. ಓಕೆ, ಇದು ನೌನ್ ಅಲ್ಲ. ಓಕೆ, ಇಲ್ಲಿದೆ ನೋಡಿ ನೌನ್. ಓಕೆ, ಸೊ ಇದೇನಾಗಬೇಕು, ಲೀಡರ್ ಅಲ್ಲ, ಏನಾಗಬೇಕಿದು ಬಹುವಚನ ಬರಬೇಕು. ಬಹುವಚನ ಬರಬೇಕಂದ್ರೆ ಆನ್ಸರ್ ಏನಾಗಬೇಕಿದು, ಇದು ಲೀಡರ್ಸ್ ಆಗಬೇಕು. ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ಸ್ ದ್ಯಾಟ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ಅಂತ ಆಗಬೇಕು. ಸೊ ಅಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ, ಗಾಂಧೀಜಿ ವಾಸ್ ಒನ್ ಆಫ್ ದ ಅಂದರೆ ಎ ಆಗ್ತಿತ್ತು. ಸೊ ಇದು ಬಿ ಪಾರ್ಟಲ್ಲಿದೆ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ, ಆನ್ಸರ್ ಬಿ ಅಂತ ಆಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಇದು SSC GD ಸ್ವಲ್ಪ ಈಗ ತುಂಬ ಫೇಮಸ್ ಆಗಿದೆ ಆಯಿತಾ. ತುಂಬ ಪೋಸ್ಟ್ಗಳಿದೆ, ಇಲ್ಲಿ ಎಷ್ಟೋ ಸಾವಿರಗಷ್ಟು ಪೋಸ್ಟ್ಗಳು ಖಾಲಿ ಇದೆ ಆಯಿತಾ. ಸೊ ನೀವೆಲ್ಲ SSC GD MTS ಅಂತ ಎಕ್ಸಾಮ್ಸ್ಗಳನ್ನೆಲ್ಲ ಬರೀಬೇಕು. ಶಿ ಈಸ್ ಒನ್ ಆಫ್ ದ ಟಾಲೆಸ್ಟ್ ಗರ್ಲ್ ಅಲ್ಲ, ಏನಾಗಬೇಕಿದು, ಒನ್ ಆಫ್ ಆದ ಮೇಲೆ ಬಹುವಚನ ಬರಬೇಕು. ಅಂದರೆ ಏನಾಗಬೇಕಿದು, ಇದು ಗರ್ಲ್ಸ್ ಅಂತ ಆಗಬೇಕು. ಅಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ, ಶಿ ಈಸ್ ಒನ್ ಆಫ್ ಅಂದರೆ ಓಕೆ, ಇಲ್ಲಿ ಮಿಸ್ಟೇಕ್ ಹಾಕ್ತಿದ್ರಿ. ದ ಟಾಲೆಸ್ಟ್ ಗರ್ಲ್ ಎಲ್ಲಿದೆ ನೋಡಿ, ಇಲ್ಲಿ ದ ಟಾಲೆಸ್ಟ್ ಗರ್ಲ್ ನೋಡಿರಿ ಆಪ್ಷನ್. ಓಕೆ, ಸಿ ಈಸ್ ಒನ್ ಆಫ್ ದ ಅಂದ್ರೆ ಒನ್, ದ ಟಾಲೆಸ್ಟ್ ಗರ್ಲ್ ಅಂದರೆ 2, ಇನ್ ದ ಸ್ಕೂಲ್ ಅಂದರೆ 3, ನೋ ಎರರ್ ಅಂದರೆ 4, ಆ ಥರ ಏನು ಕೊಡಬೇಕಂತಿಲ್ಲ. ಸೊ ಅವ್ರು ಯಾವ ಥರ ಬೇಕಾದರೂ ಕೊಡ್ಬೋದು. ಎಲ್ಲಿ ಮಿಸ್ಟೇಕ್ ಇದೆ, ದ ಟಾಲೆಸ್ಟ್ ಗರ್ಲ್ ಅನ್ನೋ ಭಾಗದಲ್ಲಿ ಮಿಸ್ಟೇಕ್ ಇದೆ. ದ ಟಾಲೆಸ್ಟ್ ಗರ್ಲ್ ಅನ್ನೋದು ಯಾವ ಆಪ್ಷನ್ ಇದೆ, ಆಪ್ಷನ್ 1 ಇದೆ. ಸೊ ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಆನ್ಸರ್ ನಿಮಗೆ ಆಪ್ಷನ್ 1 ಆಗುತ್ತೆ. ಓಕೆ, ಸೊ ಇದು SSC GD 2021 ಕೇಳಿದ್ರು. ತುಂಬ ಕ್ವಶನ್ಸ್ ಇದೆ ಈ ರೂಲ್ ಮೇಲೆ ನನಗೆ, ಬಟ್ ಒಂದು 5 to 6 ಕ್ವಶನ್ ಹೇಳಿದರೆ ರೂಲ್ ಅರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ವಶನ್ಸ್ ತೊಗೊಂಡಿಲ್ಲ. ಓಕೆ, ಸೊ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಆಯಿತಾ. ಸೊ ಈ ಕ್ವಶನ್ ಮಾಡಿಸೋಕ್ಕಿಂತ ಮುಂಚೆ ನಾನು ದಯವಿಟ್ಟು ಕೇಳ್ಕೊಳ್ಳೋದು, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ನಿಮ್ಮದು ಕಮೆಂಟ್ಸ್ ಹಾಕಿ ಅಲ್ಲಿ. ಓಕೆ, ಕ್ವಶನ್ಸ್ ಚೆನ್ನಾಗಿ ಬರ್ತಿದ್ರೆ ಚೆನ್ನಾಗಿ ಬರ್ತಾ ಇದೆ, ಇಲ್ಲ ಅಂದರೆ ಇಲ್ಲ. ಸೊ ದ್ಯಾಟ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ರೇವಾ ಈಸ್ ಬಿಟ್ಬಿಡಿ ಇಲ್ಲಿವರೆಗೂ. ಒನ್ ಆಫ್ ಗೀತಾಸ್ ಬೆಸ್ಟ್ ಫ್ರೆಂಡ್ ಅಲ್ಲ, ಬಹುವಚನ ಬರಬೇಕು. ಏನಾಗಬೇಕಿದು, ಇದು ಫ್ರೆಂಡ್ಸ್ ಆಗಬೇಕು. ಯಾವ ಭಾಗದಲ್ಲಿ ಎರರ್ ಇದೆ, ರೇವಾ ಈಸ್ ಅನ್ನೋ ಭಾಗದಲ್ಲಿ ಎರರ್ ಇದೆಯಾ, ಇಲ್ಲ. ಒನ್ ಆಫ್ ದ ಗೀತಾಸ್ ಬೆಸ್ಟ್ ಫ್ರೆಂಡ್ ಅನ್ನೋ ಭಾಗದಲ್ಲಿ ಎರರ್ ಇದೆ. ಒನ್ ಆಫ್ ದ ಗೀತಾಸ್ ಬೆಸ್ಟ್ ಫ್ರೆಂಡ್ ಅನ್ನೋ ಭಾಗದಲ್ಲಿ ಎರರ್ ಇದೆ. ಸೊ ಅಂದರೆ ಆಪ್ಷನ್ 2 ಏನಾಗುತ್ತೆ, ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಆನ್ಸರ್ ಏನಿದಕ್ಕೆ, ಆನ್ಸರ್ 2. ಸೊ ಇದು ಸಹ SSC GD 2021 ತೊಗೊಂಡಿದ್ದು. ಓಕೆ, ಸೊ ಇನ್ನಷ್ಟು ರೂಲ್ಗಳು ಬೇಕಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇಲ್ಲಿಗೆ ಮುಗೀತು. ನಾಳೆ ಮತ್ತೆ ನೆಕ್ಸ್ಟ್ ರೂಲಿಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.